ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ವ್ಲಾಗ್ಸ್. ಇವತ್ತಿನ ವೀಡಿಯೋದಲ್ಲಿ ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟ್ ಮತ್ತು ಲಂಚನ್ನ ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ನೈಟಿನೂ ಕೂಡ ಮನೆಯಲ್ಲೇ ಯಾವ ಥರ ಸ್ಟಿಚಿಂಗ್ ಮಾಡ್ಕೊಳೋದು, ಆಲ್ಟ್ರೇಷನ್ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಮೀಶೋದಿಂದ 2 ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡಿದ್ದೆ. ಅದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂನ ಕೂಡ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆದರೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ. ಇವತ್ತು ನಾನು ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರು ಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ. 1 ಕಪ್ ಆಗೋಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಚಿಕ್ಕಡಿಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಸೇರಿಸ್ಕೊಂಡು 1-2 ಟೊಮಟೊ, 1 ಈರುಳ್ಳಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ನೀರು ಹಾಕಿ ಬೇಯಿಸ್ಕೊಬೇಕು. ನೋಡಿ, ಈ ಥರ ಕೈಯಲ್ಲಿ ಹಿಡಿದ್ರೆ ಹೆಸರು ಕಾಳೆಲ್ಲ ಬೆಂದಿರಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡು ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕಿ ಸೋದಿಸ್ಕೋಬೇಕು. ಇವಾಗ ಇದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕು. ಆ ನೀರನ್ನ ಚೆಲ್ಲಬಾರ್ದು, ಅದನ್ನೇ ಸಾಂಬಾರಿಗೆ ಯೂಸ್ ಮಾಡ್ಕೊಬೇಕು. ಇವಾಗ ತಣ್ಣಗಾದ್ಮೇಲೆ ಟೊಮಟೊ ಸ್ಕಿನ್ನೆಲ್ಲ ರಿಮೂವ್ ಮಾಡಬೇಕು. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಅದಕ್ಕೆ 1-2 ಸೌಟ್ ಆಗುವಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ರುಬ್ಬೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿರುತ್ತೆ. ಇವಾಗ ಮಸಾಲೆಗೆ ಅರ್ಧ ಕಪ್ ತೆಂಗಿನಕಾಯಿ, 1-2 ಹಸಿಮೆಣ್ಸಿನ್ಕಾಯಿ, ಜೀರಿಗೆ 1 ಅರ್ಧ ಸ್ಪೂನು, ಮೆಣಸು 1 ಅರ್ಧ ಸ್ಪೂನು, ಹುಣಸೆಹಣ್ಣು, ಬೆಳ್ಳುಳ್ಳಿ 1 4-5 ಎಸಳು, ಕೊತ್ತಂಬರಿ, 6 ಬೇಯಿಸಿರ್ತೀವಲ್ಲ ಟೊಮಟೊ, ಈರುಳ್ಳಿ, ಹೆಸರು ಕಾಳನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ಸಾಂಬಾರು ಪುಡಿ 1-2 ಸ್ಪೂನ್ ಹಾಕಿ ಮತ್ತೆ ಇನ್ನೊಂದು ಸರಿ ರುಬ್ಕೋಬೇಕು. ಇವಾಗ ಕಡೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನೂ ಹಾಕಿ, ಸಾಸಿವೆ ಚಿಟಪಟ ಅಂದಮೇಲೆ 1 ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಅದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಅರಿಶಿನ ಪುಡಿ, ರುಬ್ಬಿರೋ ಮಸಾಲೆನೂ ಸೇರಿಸ್ಕೊಂಡು ನಾವು ಆವಾಗಲೇ ಬೇಯಿಸಿದ್ರಲ್ವ ಆ ನೀರನ್ನ ಸೇರಿಸ್ಕೋಬೇಕು. ಆ ನೀರನ್ನ ವೇಸ್ಟ್ ಮಾಡಬಾರ್ದು. ಅದರಲ್ಲಿ ತರಕಾರಿ ಕಾಳಲ್ಲಿರೋ ಬೇಯಿಸಿರೋದಲ್ವ, ಅದು ವೇಸ್ಟ್ ಮಾಡಬಾರ್ದು. ಇದಕ್ಕೆ ಸೇರಿಸ್ಕೋಬೇಕು. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಇವತ್ತು ಬ್ರೇಕ್ಫಾಸ್ಟಿಗೂ ಕೂಡ ಇಡ್ಲಿ ಮಾಡ್ಕೊಂಡಿದ್ದೆ. ಇಡ್ಲಿ ಚಟ್ನಿ ಮಾಡಿದ್ದೆ, ಕಡಲೆಬೀಜ ಚಟ್ನಿ. ಅದನ್ನೇನು ಶೇರ್ ಮಾಡೋಕ್ಕೋಗಿಲ್ಲ. ಇವಾಗ ನಿಮಗೆ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಇವತ್ತು ಲಂಚ್ಗೆ ಕೂಡ ನಾನು ಮುದ್ದೆ ಮಾಡ್ಕೊಂಡಿದ್ದೆ. ಬಸ್ಸಾರಿಗೆ ಬಂದು ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮುದ್ದೆ ಮಾಡೋದೆಲ್ಲ ನಿಮ್ಮ ಹತ್ರ ಏನು ಶೇರ್ ಮಾಡೋಕ್ಕೋಗಿಲ್ಲ. ಆಲ್ರೆಡಿ ಮಾಡಿದ್ದೀನಿ, ಅದಕ್ಕೆ ಏನು ಶೇರ್ ಮಾಡೋಕ್ಕೋಗಿಲ್ಲ. ಇನ್ನು ಸಾಂಬಾರು ಕೂಡ ಒಂದು 10 ನಿಮಿಷ ಕುದಿ ಬಂದಮೇಲೆ ತೋರಿಸ್ತಾ ಇದ್ದೀನಿ. ಇವಾಗ ರೆಡಿ ಆಯಿತು. ಇವಾಗ ಪಲ್ಯ ಮಾಡೋದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಕಡಲೆಬೇಳೆ 1 ಅರ್ಧ ಸ್ಪೂನು, ಉದ್ದಿನಬೇಳೆ 1 ಅರ್ಧ ಸ್ಪೂನು, ಜೀರಿಗೆ, ಸಾಸಿವೆ ಹಾಕಿ ಅದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು. 1-2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಮತ್ತು ಒಣಗಿದ ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಯಿಸಿ ನೀರೆಲ್ಲ ಫಿಲ್ಟ್ರ್ ಮಾಡಿ ಇಟ್ಟಿದ್ರಲ್ಲ ಬೇಳೆ, ಚಿಕ್ಕಡಿಕಾಯಿನ ಇದಕ್ಕೆ ಸೇರಿಸ್ಕೊಂಡು 1-2 ನಿಮಿಷ ಫ್ರೈ ಮಾಡಿ ಅದಕ್ಕೆ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ತುರಿದಿರೋ ಕೊಬ್ಬರಿನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೋಬೇಕು. ಆಲ್ರೆಡಿ ಬೇಯಿಸೋವಾಗ ಸ್ವಲ್ಪ ಹಾಕಿರ್ತೀವಲ್ಲ, ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲನ ಸೇರಿಸಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ 1-2 ನಿಮಿಷ ಇರುವಾಗ ಗರಂ ಮಸಾಲೆ ಸೇರಿಸ್ಬಿಟ್ಟು ಫ್ರೈ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ಗೆ ಸ್ವಲ್ಪ ಆಮ್ಲೆಟ್ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಅವ್ರಿಗೆ ಮೊಟ್ಟೆ ಬೇಯಿಸಿರೋದಾದ್ರು ಇರಬೇಕು, ಇಲ್ಲ ಆಮ್ಲೆಟಾರು ಇರಬೇಕು. ಇವತ್ತು ಲಂಚ್ ಬಾಕ್ಸ್ಗೆ ಬಸ್ಸಾರಿಗೆ ಮುದ್ದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮುದ್ದೆನೇ ಮಾಡಿದ್ದೀನಿ. ಇನ್ನು ಮುದ್ದೆ, ಪಲ್ಯ ಒಂದು ಬಾಕ್ಸಲ್ಲಿ ಆಮ್ಲೆಟ್ ಹಾಕಿ, ಇನ್ನೊಂದು ಬಾಕ್ಸಲ್ಲಿ ಸಾಂಬಾರು ಹಾಕಿ ಇವತ್ತು ಲಂಚ್ ಕೂಡ ಇದಾಗಿತ್ತು. ಇನ್ನು ಲಂಚೆಲ್ಲ ಕೂಡ ಪ್ಯಾಕ್ ಮಾಡಿಬಿಟ್ಟೆ. ಇವತ್ತು ಲಂಚ್ ಬಾಕ್ಸು ನಮ್ಮದು ಈ ಥರ ಆಗಿತ್ತು, ಸಿಂಪಲ್ಲಾಗಿ ಮಾಡಿಕೊಂಡ್ರಿ. ಇನ್ನು ಮೀಶೋದಿಂದ ಸ್ವಲ್ಪ ಪ್ರಾಡಕ್ಟ್ನ ಕೂಡ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಇವಾಗ ಅದು ಕೂಡ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಚೆಕ್ ಮಾಡ್ತಾಯಿದ್ದೀನಿ ಎಲ್ಲ ಓಪನ್ ಮಾಡಿ. ಇದು ತುಂಬಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನನಗೆ ಬಂದುಬಿಟ್ಟು ಟೊಮಟೊ ಎಲ್ಲ ಹಾಕಿಡೋದಕ್ಕೆ ಬಾಕ್ಸ್ ಇರಲಿಲ್ಲ, ಅದಕ್ಕೆ ಆರ್ಡ್ರ್ ಮಾಡಿದ್ದೆ ಇದನ್ನು. ಇದರಲ್ಲಿ 3 ಬಾಕ್ಸ್ ಕೊಟ್ಟಿದ್ದಾರೆ ಒಳಗಡೆ. ಇದರಲ್ಲೂ ಹಾಕ್ಕೋಬೋದು, ಇಲ್ಲಾಂದರೆ ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಕೆಚಪ್ಸು ಇದರಲ್ಲಿ ಏನಾದ್ರು ತರಕಾರಿ ಮಿಕ್ಕಿರೋ ತರಕಾರಿನೂ ಕೂಡ ನಾವು ಹಾಕಿ ಇಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಪ್ರೈಸ್ ಬಂದುಬಿಟ್ಟು 250 ಏನೋ ಬಿತ್ತು ಒಂದಕ್ಕೆ. ಇನ್ನು ಎಲ್ಲ ಚೆಕ್ ಮಾಡಿಕೊಂಡು ಎಲ್ಲ ಕ್ಲೀನಾಗಿ ತೊಳೆದು ಅದಕ್ಕೆ ಟೊಮಟೊ ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದ್ರ ಲಿಂಕ್ ಬೇಕಾದರೆ ಕೇಳಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಇವಾಗ ಟೊಮಟೊ ಎಲ್ಲ ಪ್ಯಾಕ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಹಾಗೆ ಹೋಯಿತು ಎಲ್ಲ ಮಾಡೋಷ್ಟರಲ್ಲಿ.
ಇನ್ನು ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಕೂಡ ಇತ್ತು, ಅದನ್ನೆಲ್ಲ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಬಟ್ಟೆ ಹೊಲಿತಾ ಇದ್ದೀನಲ್ವ, ಇದು ಒಂದು ಬೆಡ್ಶೀಟು, ಅದು ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿತ್ತು, ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕಟ್ ಮಾಡಿ ತಲೆ ದಿಂಬಿನ ಕವರ್ನ ಹೊಲಿತಾ ಇದ್ದೀನಿ. ಈ ಥರ ಹೊಲ್ಕೊಂಡು ನಮ್ಮದು ಹಳೆ ಬಟ್ಟೆಗಳು ಇರುತ್ತಲ್ವ, ವೇಸ್ಟ್ ಮಾಡಿ ಬಿಸಾಕೋ ಬದಲು ನಾವು ತಲೆ ದಿಂಬನ್ನು ಕೂಡ ಹೊಲ್ಕೋಬೋದು. ಇವಾಗೆಲ್ಲ ಹೊಲ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅದು ಕಟ್ ಮಾಡಿಕೊಂಡು ಟರ್ನ್ ಮಾಡಿಬಿಟ್ಟು ಅದರಲ್ಲಿ ಬಟ್ಟೆಗಳೆಲ್ಲ ಹಾಕಿ ದಿಮ್ಮು ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ವೇಸ್ಟ್ ಬಟ್ಟೆಗಳೆಲ್ಲ ಅದೆಲ್ಲ ಎತ್ತಿಟ್ಕೊಂಡು ಮಾಡ್ಕೊಬೇಕು. ಅದು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ಕವರ್ ಮಾತ್ರ ಹೊಲ್ಕೊತಾ ಇದ್ದೀನಿ. ಮತ್ತು ಈ ಥರ ಹೊಲ್ಕೊಂಡು ನಾವು ಕಂಪ್ಯೂಟರ್ ಟೇಬಲ್ಗೆ ಮತ್ತು ಯಾವುದಾದ್ರು ಈ ಥರ ಮಿಷಿನ್ಗೆ ಕವರ್ ಡಸ್ಟೆಲ್ಲ ಬೀಳ್ದಿರೋ ಇರೋದಕ್ಕೆ ಈ ಥರ ಕವರ್ಸ್ನೆಲ್ಲ ಹೊಲ್ದು ಕೂಡ ಹಾಕ್ಕೊಬೋದು. ಈ ಥರ ಬಟ್ಟೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ವೇಸ್ಟು ಆಗೋಲ್ಲ. ನಾವು ಬೆಡ್ಶೀಟ್ನ ವೇಸ್ಟ್ ಮಾಡಿ ಬಿಸಾಕೋ ಬದಲು ಈ ಥರ ಹೊಲ್ದು ಕೂಡ ಹಾಕ್ಕೋಬೋದು. ಇನ್ನು ನಮ್ಮ ಹಸ್ಬೆಂಡದು ಒಂದು ಶರ್ಟ್ ಕೂಡ ಇತ್ತು, ಅದು ಕೂಡ ಡ್ಯಾಮೇಜ್ ಆಗಿಬಿಟ್ಟಿತ್ತು ನೋಡಿ. ಹೊಸ ಶರ್ಟೇ, ಅದು 2 ಸರಿ ನೀರಿಗೆ ಹಾಕೋಷ್ಟರಲ್ಲ ಸ್ಟಿಚ್ಚೇ ಓಪನ್ ಆಗಿಬಿಟ್ಟಿತ್ತು. ಇವಾಗ ಅದನ್ನು ಕೂಡ ಆಲ್ಟ್ರೇಷನ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಏನಿಲ್ಲ, ಅದು ಒಳಗಡೆ ತಳ್ಳಿಬಿಟ್ಟು ಒಂದು ಸ್ಟಿಚ್ ಹಾಕಿದ್ರೆ ಆಯಿತು. ಈ ಥರ ಮಿಷಿನ್ ಇರೋದ್ರಿಂದ ನಮಗೆ ಯೂಸ್ಫುಲ್ ಆಗುತ್ತೆ. ಮನೇಲಿ ಈ ಥರ ಚಿಕ್ಕದಾಗಿ ಹೊಲ್ಕೊಳೋದು, ಯಾವ್ದಾದ್ರು ಹರಿದೋಗಿದ್ರೆ ಆಲ್ಟ್ರೇಷನ್ ಮಾಡ್ಕೊಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಬೇರೆಯವ್ರ ಹತ್ರ ಹೋಗಿ ಕೇಳಿಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟು ಹೊಲ್ಸೋದಕ್ಕಿಂತ ನಾವೇ ಒಂದು ಮಿಷಿನ್ ತಗೊಂಡ್ರೆ ಯಾವುದೋ ನಮ್ಮ ಕೈಯಲ್ಲಾಗೋಷ್ಟು ನಾವು ಹೊಲ್ಕೋಬೋದು. ಕಲ್ತ್ಕೊಂಡ್ಬಿಟ್ರೆ ಅಂತೂ ಯಾರ ಹತ್ರನೂ ಕೊಡೋ ಅವಶ್ಯಕತೆನೇ ಇರಲ್ಲ. ಆಲ್ರೆಡಿ ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿರೋದ್ರಿಂದ ನಮಗೆ ಈಸಿಯಾಗಿ ಗೊತ್ತು ಮಿಷಿನೆಲ್ಲ. ಆದರೂ ನಾವು ಮಿಷಿನ್ ಒಂದು ಮನೇಲಿ ಇಟ್ಕೊಂಬಿಟ್ರೆ ನಮ್ಮ ಡ್ರೆಸ್ ಎಲ್ಲ ನಾವೇ ಸ್ಟಿಚ್ ಮಾಡ್ಕೊಬೋದು ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಟ್ರೈನಿಂಗ್ ಹೋಗಿ ಇದೆಲ್ಲ ಸ್ಟಿಚ್ ಮಾಡೋದೆಲ್ಲ ಕಲ್ತ್ಕೊಂಡು ಮನೇಲೇ ಹೊಲ್ಕೊತಾ ಇರ್ತೀನಿ. ಈಗ ನೋಡಿ, ನೈಟಿ ಬಂದು ನಾವು ಸಣ್ಣಗಿರೋರಿಗೆ ಬಂದು ಚೆನ್ನಾಗೇ ಇರಲ್ಲ. ಲಾಂಗ್ ಸೈಜ್ ಕೊಟ್ಟಿರ್ತಾರಲ್ವ, ಸ್ಲೀವು ದೊಡ್ಡದಾಗಿರುತ್ತೆ ಮತ್ತು ಶೋಲ್ಡ್ರು ಕೂಡ ಅಗಲವಾಗಿರುತ್ತೆ. ಅದಕ್ಕೆ ಮನೇಲೇ ನಾವೇ ಯಾವ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡ್ಕೊಳೋದು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಲೀವ್ ಎಲ್ಲ ರಿಮೂವ್ ಮಾಡ್ಕೊಂಬಿಡ್ಬೇಕು. ಸ್ಲೀವ್ ರಿಮೂವ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಕೈಗೆ ಅದು ನೋಡ್ಕೊಬೇಕು. ದಪ್ಪಗಿರೋರಿಗೆ ಬಂದು ಸರೋಗುತ್ತೆ, ಸಣ್ಣಗಿರೋರಿಗೆ ಬಂದು ಅದು ಹಾಕ್ಕೊಂಡ್ರೆ ಒಂಥರ ಲೂಸಾಗಿ ದೊಡ್ಡದಾಗಿ ನೋಡೋದಕ್ಕೆ ಚೆನ್ನಾಗಿರಲ್ಲ. ಅಂಥವರು ಈ ಥರ ಆಲ್ಟ್ರೇಷನ್ ಮಾಡಿಕೊಂಡ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ಲೀವ್ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. 2 ಸ್ಲೀವ್ನು ಒಂದರೊಳಗಡೆ ಒಂದು ಇಟ್ಬಿಟ್ಟು 2 ಒಂದೇ ಸರಿ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಶೋಲ್ಡ್ರು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಅದು ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಸ್ಲೀವ್ ಎಲ್ಲ ಕಟ್ ಮಾಡಾದಮೇಲೆ ಅದಕ್ಕೆ ನ್ಯಾಚಸ್ ಹಾಕ್ಕೋಬೇಕು. ಫ್ರಂಟ್ಗೆ ಬರೋ ಥರ, ಬ್ಯಾಕಿಗೆ ಬರೋ ಥರ ನ್ಯಾಚ್ ಹಾಕ್ಕೋಬೇಕು. ಇವಾಗ ಶೋಲ್ಡ್ರೆಲ್ಲ ಒಂದೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಆಲ್ರೆಡಿ ಅವರು ಲೂಸಾಗಿ ಒಂದೊಂದು ಸ್ಟಿಚ್ಚೇ ಹಾಕಿರ್ತಾರೆ, ಅದೆಲ್ಲ ಓಪನ್ ಆಗಿಬಿಡುತ್ತೆ. ನಾವು ಈ ಥರ 2 ಸ್ಟಿಚ್ ಹಾಕ್ಕೊಂಡ್ರೆ ಎಷ್ಟು ದಿನ ಆದರೂ ಚೆನ್ನಾಗಿರುತ್ತೆ. ಸ್ಟಿಚಸ್ ಓಪನ್ ಆಗೋಲ್ಲ, ಡ್ಯಾಮೇಜು ಆಗೋಲ್ಲ. ಇವಾಗ ಸ್ಲೀವ್ನ ಇಟ್ಬಿಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನಾವು ನೋಡ್ಕೊಬೇಕು, ಅಲ್ಲಿ ಸ್ಲೀವ್ನ ನ್ಯಾಚು ಸೆಂಟ್ರಿಗೆ ಇಟ್ಬಿಟ್ಟು ಶೋಲ್ಡ್ರ್ ಸೆಂಟ್ರಿಗೆ ಇಟ್ಬಿಟ್ಟು ಈ ಕಡೆ ಆ ಕಡೆ ಡಿವೈಡ್ ಮಾಡಿಕೊಂಡು ಸ್ಲೀವ್ನ ಮಾತ್ರ ಎಳಿಬೇಕು. ಕೆಳಗಡೆ ಶೋಲ್ಡ್ರ್ ಪೀಸ್ನ ಬಂದು ಲೂಸ್ ಫ್ರೀಯಾಗಿ ಬಿಡಬೇಕು. ಸ್ಲೀವ್ನ ಮಾತ್ರ ಎಳೆದು ಸ್ಟಿಚ್ ಮಾಡ್ಕೊಬೇಕು. ಇವಾಗ ಸ್ಟಿಚ್ ಎಲ್ಲ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ನು ಮಾಡ್ಕೊತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಅವರು ಒಂದೊಂದು ಸ್ಟಿಚ್ಚೇ ಹಾಕಿರ್ತಾರೆ, ಬೇಗನೆ ಅದು ರಿಮೂವ್ ಆಗಿಬಿಟ್ಟು ಡ್ಯಾಮೇಜ್ ಆಗಿಬಿಡುತ್ತೆ. ಯಾವಾಗಾರು ಆಗಲಿ ಹೊಸ ಬಟ್ಟೆಗಳು ತಂದರೆ 1-2 ಸ್ಟಿಚ್ ಹಾಕ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಇವಾಗ ಇನ್ನೊಂದು ಸೈಡ್ಗೂ ಹೊಲ್ಕೊತಾ ಇದ್ದೀನಿ. ಇವಾಗ ಸ್ಲೀವ್ ಕೂಡ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಥರ ಹೊಲ್ಕೊಳೋದ್ರಿಂದ ನೈಟಿಗೆ ಒಂದು ಲುಕ್ ಬರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ. ನಾವು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ, ಎಷ್ಟು ದೊಡ್ಡದಾಗಿರೋ ಸ್ಲೀವ್ನ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ನಮಗೆ ಸ್ಟಿಚಿಂಗ್ ಗೊತ್ತಿದ್ದರೆ ಸಾಕು, ಮಿಷಿನ್ ಟ್ರೈನಿಂಗು ಆ ಥರ ಗೊತ್ತಿದ್ದರೆ ಸಾಕು. ಹೆಂಗಾರು ಮಾಡಿ ಇವಾಗೆಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋಸ್ನು ಶೇರ್ ಮಾಡ್ತಾ ಇರ್ತಾರೆ. ಇವಾಗ ಸೈಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಸ್ಲೀವ್ ಎಲ್ಲ ಅಟ್ಯಾಚ್ ಆಯ್ತಲ್ಲ, ಇವಾಗ ಸೈಡ್ 1-2 ಸ್ಟಿಚ್ನ ಮಾಡ್ಕೊತಾ ಇದ್ದೀನಿ. 2 ಸೈಡು ಸ್ಟಿಚ್ ಆದಮೇಲೆ ನೋಡಿಕೊಂಡು ಆ ಕಡೆ ಈ ಕಡೆ ಸ್ಲೀವ್ ವಿಡ್ತ್ ನೋಡಿಕೊಂಡು 2 ಕಡೆ ಒಂದೇ ಥರ ಈಕ್ವಲ್ ಆಗಿರೋ ಥರ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. 2 ಸ್ಟಿಚ್ ಹಾಕ್ಕೊಂಬಿಟ್ರೆ ಎಷ್ಟು ದಿನ ಆದರೂ ಏನೂ ಆಗೋಲ್ಲ, ಬಾಳಿಕೆ ಬರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ಈ ಥರ ಮಿಷನ್ ಇದ್ದರೆ ನಮ್ಮ ಬಟ್ಟೆಗಳನ್ನ ನಾವೇ ಹೊಲ್ಕೊಬೋದಲ್ವ.
ಯಾರಿಗೂ ಕೊಡೋಷ್ಟು ಅವಶ್ಯಕತೆ ಇರಲ್ಲ. ಅವ್ರಿಗೆ ಮನಿ ಕೂಡ ಸೇವ್ ಮಾಡ್ಕೊಬೋದು. ನಾವು ಮನೇಲಿರುವಾಗ ಟೈಮ್ ಪಾಸು ಆಗುತ್ತೆ, ನಮಗೊಂಥರ ಕಲ್ತಂಗೂ ಆಗುತ್ತೆ. ನೋಡಿ ಇವಾಗ ಸ್ಟಿಚ್ ಎಲ್ಲ ರೆಡಿ ಆಯಿತು. ಈ ಥರ ನಾವೇ ಹೊಲ್ಕೊಂಡು ಹಾಕ್ಕೊಂಡ್ರೆ ನಮಗೊಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಆದಂಗೆ. ಇನ್ನು ಆವಾಗಲೇ ಒಂದು ಕವರ್ ಹೊಲ್ದಿದ್ನಲ್ಲ, ಇದು ಸಿಸ್ಟಮ್ಗೆ ಹಾಕ್ತಾಯಿದ್ದೀನಿ. ಡೈಲಿ ಡಸ್ಟ್ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಡಸ್ಟ್ ಕುತ್ಕೊತಾನೆ ಇರುತ್ತೆ. ಈ ಥರ ಹಾಕಿ ಬಿಟ್ಬಿಟ್ರೆ ಡಸ್ಟ್ ಕೂಡ ಬೀಳೋದಿಲ್ಲ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಮೀಶೋದಿಂದ ಕಾಕ್ರೋಚ್ ಕಿಲ್ಲರ್ ಒಂದು ಪ್ರಾಡಕ್ಟ್ನ ಕೂಡ ಆರ್ಡರ್ ಮಾಡಿದ್ದೆ. ಇದು 2-3 ದಿವಸ ಮುಂಚೆನೇ ಅಪ್ಲೈ ಕೂಡ ಮಾಡಿದ್ದೆ ಮನೆಯಲ್ಲಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸಿಂಕಲ್ಲೆಲ್ಲ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಸಿಂಕಲ್ಲೆಲ್ಲ ಬರ್ತಾನೆ ಇರುತ್ತೆ, ಚಿಕ್ಕ ಚಿಕ್ಕ ಕಾಕ್ರೋಚು ನಮ್ಮ ಮನೇಲಿ ಬರ್ತಾನೆ ಇರುತ್ತೆ. ಇದು ಅಪ್ಲೈ ಮಾಡಿ 1-2 ದಿವಸ ಮುಂಚೆನೇ ಅಪ್ಲೈ ಮಾಡಿರೋದು. ನಿಮಗೆ 2 ದಿವಸ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ ರಿಸಲ್ಟು, 90% ತೊಗೊಬೋದು. ಇನ್ನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.